ಈ ಪರಿಸ್ಥಿತಿ ನನ್ನ ಮಗನಿಗೆ ಬಂದಂಥ ಪರಿಸ್ಥಿತಿ ಯಾರಿಗೂ ಸುಧಾ ಬರಬಾರ್ದು. ಒಬ್ಬ ತಂದೆಗೆ ಗೊತ್ತು, ಒಬ್ಬ ತಾಯಿಗೆ ಗೊತ್ತು. 6 ವರ್ಷದ ಮಗುನ ಕಳ್ಕೋಬೇಕಾದ್ರೆ ಏನು ಪರಿಸ್ಥಿತಿ ಅಂತ ನಿಜವಾಗ್ಲೂ ಅದು ಏನು ಸಂಕಟ, ಏನು ಕಷ್ಟ ಅನ್ನೋದು ಗೊತ್ತು. ಯಾರೇ ಆಗಿರಲಿ, ಒಂದು ಮಗುವಿನ ಸಾವನ್ನಪ್ಪಿದೆ ಅದಕ್ಕೊಂದು ಸಾಂತ್ವನ ಹೇಳಬೇಕು ಅಂತ ಇಲ್ಲಿವರೆಗೆ ಯಾವುದೇ ಜಿಲ್ಲಾಡಳಿತನೇ ಆಗಲಿ, ಯಾವುದು ತಾಲೂಕು ಆಡಳಿತನೇ ಆಗಲಿ, ಯಾವುದು ಉಸ್ತುವಾರಿ ಸಚಿವರೇ ಆಗಲಿ, ಲೋಕಲ್ ಆದಂಥ ನಮ್ಮ MLAಗಳೇ ಆಗಲಿ, ಒಂದು ಸಾಂತ್ವನ ಹೇಳೋಕ್ಕೂ ಸುಧಾ ಒಂದು ಫೋನಲ್ಲಾರು ಹೇಳಿದ್ರು ಎಷ್ಟು ಖುಷಿ ಪಡುವನೋ. ಪರವಾಗಿಲ್ಲ, ನಾವಿದ್ದೀವಿ ನಿಮ್ಮ ಹಿಂದೆ ಅಂತ ಇವತ್ತು ನಮ್ಮ ಸಚಿವನ ತಿಳಿದ ತಕ್ಷಣವೇ ನಮಗೆ ಸಾಂತ್ವನ ಹೇಳಿ, ನೀವು ಕುಗ್ಬೇಡಿ, ನಿಮ್ಮಿಂದ ನಾವು ಇದ್ದೀವಿ ಅಂತ ಹೇಳಿ ಮಗುವಿಗೆ ಸಂತಾಪ ಸೂಚಿಸಿ ಅವರು ಕೊಟ್ಟಂಥ ಪ್ರೀತಿ ನಿಜವಾಗ್ಲೂ ಚಿರುಣಿಯಾಗಿರ್ತೀನಿ ಅಂತ ಹೇಳ್ತಿದ್ದೀನಿ. ಕಂಪ್ಲೇಂಟು ಕೊಡಬೇಕಾದ್ರೆ 11 ಗಂಟೆಗೆ ಹೋಗಿ 1:15 ಗಂಟೆ ಸತಾಯಿಸಿದ್ದಾರೆ. ಬರ್ತೀವಿ ನಡ್ರಿ, ಮಾಡ್ತೀವಿ ನಡ್ರಿ. 2 ಪೀಸ್ಗಳು ಮಾತ್ರ ಬಂದು ಕಂಪ್ಲೇಂಟ್ನ ಬಂದು ಮತ್ತು ಬಾಡಿ ಹತ್ರ ಬಂದು ರಿಪೋರ್ಟ್ನ ಏನು ಬಂದದ್ದು ಇಲ್ಲಿವರೆಗೂ ಒಬ್ಬ ಅಲ್ಲಿ ಅಂತ ಪೊಲೀಸ್ ಅಧಿಕಾರಿ ಇಲ್ಲಿವರೆಗೂ ಸುಧಾ ಮನೆ ಹತ್ರ ಬಂದು ಏನಾಗಿದೆ, ಎಂತಾಗಿದೆ, ಯಾವ ಥರ ಆಯಿತು ಇಲ್ಲಿವರೆಗೂ ಸುಧಾ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಏಕೆ ಕಡು ಬಡವ್ರ ಮೇಲೆ ಇಷ್ಟೊಂದು ಅನ್ಯಾಯ ಯಾಕೆ ಬೇಕು? ಎಲ್ಲರೂ ಒಂದೇ ಸಮಾನವಾಗಿ ನೋಡಬೇಕು ಅಂತ ನಿಜವಾಗ್ಲೂ ನಾನು ಕೇಳ್ಕೊತಿದ್ದೀನಿ. ಮತ್ತು PCಗೆ ಸರ್, ನನ್ನ ಮಗನ ಡೆತ್ ಸರ್ಟಿಫಿಕೇಟ್ ತಗೋಬೇಕು, ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ, ಬಾಡಿ ರಿಪೋರ್ಟ್ ಇದೆಯಂತಲ್ಲ ಸರ್, ನಿಮಗೆ ಬಂದಿದೆಯಂತಲ್ಲ ಕೊಡಿ. ಇಲ್ಲ, ಉಡಾಪೆಯಿಂದ ಖಂಡಿತ ಇಲ್ಲ, ನನಗೆ ಬರೋದು ಇನ್ನೂ 1 ವಾರ ಆಗುತ್ತೆ, ನಾನೇ ಫೋನ್ ಮಾಡಿ ಹೇಳ್ತೀನಿ ಅಂತ ಉಡಾಪೆಯಿಂದ ಹೇಳಿದ್ರು. ಅದು ಎಷ್ಟು ಸಂಕಟ ಆಗುತ್ತೆ ಅಂತ ನಿಜವಾಗ್ಲೂ ಹೇಳ್ಕೊಕ್ಕಾಗ್ತಿಲ್ಲ. ಖಂಡಿತವಾಗ್ಲೂ ನನ್ನ ಮಗನಿಗೆ ಏನು ಶಾಂತಿ ಸಿಗಬೇಕು ಅದು ಸಿಕ್ಕಿ ಮತ್ತೆ ಮಾತಾಡೋಣ, ಆಯ್ತಿಲ್ಲ. ಸಂಬಂಧಪಟ್ಟ ಯಾವ ಅಧಿಕಾರಿಗಳಿದ್ದಾರೆ, ನಮ್ಮ ಮಗುಗೂ ಆ ಸ್ಥಿತಿ ಯಾವ ಮಗುಗೂ ಆಗಬಾರ್ದು, ಅವ್ರಿಗೆ ತಕ್ಷಣ ಶಿಕ್ಷೆ ಆಗಲೇಬೇಕು. ಏನು ಆಡಳಿತ ಮಂಡಳಿ ಇದೆ, ಏನು ಅಧಿಕಾರಿಗಳಿದ್ದಾರೆ, ನಮ್ಮ ಮಗುಗೂ ಆ ಸ್ಥಿತಿ ಯಾವ ಮಗುಗೂ ಬರಬಾರ್ದು. ಆ ಮಗುನ ಎತ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ಸತ್ತು ಮಗುನ ಯಾವ ತಾಯಿಗೂ ಬೇಡ ಸರ್. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗೋವರೆಗೂ ನಮಗೆ ಸಮಾಧಾನ ಇಲ್ಲ ಸರ್. ಏನು ಸರ್ ಗೇಟ್ ಅದು ದುರಸ್ತಿರಿತ್ತು ಸರ್. ಅದು 6 ತಿಂಗಳಾಗಿದೆಯೋ ವರ್ಷ ಆಗಿದೆಯೋ ಅದು ಹಾಗೆ ಇತ್ತು ಸರ್. ಮಗು ಏನು ಮಾಡಿದೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋಗಿದ ತಕ್ಷಣ ಗೇಟ್ ಬಿದ್ದಿದೆ. ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ವೆಹಿಕಲ್ಗಳಲ್ಲಿ ಎಲ್ಲ ಅಲ್ಲೇ ಇದ್ರು. ಆದರೂ ಕೂಡ ಯಾರು ಹೋಗಿ ನೋಡಿಲ್ಲ. ಆ ಮಗು ಆ ಮಗು ಸತ್ ಬಿದ್ದಿದ್ರು ಕೂಡ ಯಾರು ಕೂಡ ಒಬ್ಬರು ಕೂಡ ಊರವರೇ ಆಗಿರ್ಬೋದು, ಮುಖಂಡರೇ ಆಗಿರ್ಬೋದು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪೂಜಾರಿಗಳೇ ಆಗಿರ್ಬೋದು, ಈ ಥರ ಆಗಿದೆ, ನಮ್ಮಿಂದ ತಪ್ಪಾಗಿದೆ ಅಂತ ಒಬ್ಬರು ಕೂಡ ಬಂದಿಲ್ಲ. ಯಾವ ಅಧಿಕಾರಿಗಳು ಕೂಡ ಇಲ್ಲ. ಮಗು ಸತ್ತಿದೆ, ಯಾರ್ದೋ ಮಗು ಸತ್ತಿದೆ, ನಮ್ಮ ಮಗು ಅಲ್ವಲ್ಲ ಅನ್ನೋ ರೀತಿಲಿ ವರ್ತಿಸ್ತಾ ಇದ್ದಾರೆ ಸರ್. ಅದು ನಮಗೆ ತುಂಬ ನೋವಾಗ್ತಿದೆ. ನಮ್ಮ ಮಗುನು ಕಳ್ಕೊಂಡು ಈ ಕಡೆ ಯಾವುದೇ ರೀತಿ ಆಗಿರೋ ತಪ್ಪು ಕೂಡ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಇಲ್ಲ. ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿ ಪಶ್ಚಾತ್ತಾಪ ಅನ್ನೋ ಭಾವನೆನೂ ಇಲ್ಲ. ಮಗು ಹೀಗಾಗಿದೆ, ಆ ಮಗುನು ಅಟ್ಲೀಸ್ಟ್ ಏನೋ ಒಂದು ಹೇಳೋಣ ಅನ್ನೋ ಮಾನವೀಯತೆ ದೃಷ್ಟಿನೂ ಕೂಡ ಅವ್ರಲ್ಲಿ ಇಲ್ಲ ಸರ್. ಆದ್ದರಿಂದ ಅವ್ರಿಗೆ ಈ ದೃಷ್ಟಿ ಇಲ್ಲದೆ ಇರೋದ್ರಿಂದ, ನಾವು ದಲಿತರಾಗಿರೋದ್ರಿಂದ, ಅವ್ರು ಇಷ್ಟೆಲ್ಲ ಶೋಷಣೆ ಮಾಡಿರೋದ್ರಿಂದ ನಮಗೆ ಅವ್ರ ತಕ್ಕ ಶಿಕ್ಷೆ ಆಗಬೇಕು ಸರ್. ಅದನ್ನೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗುಗೆ ಆ ಸ್ಥಿತಿ ಯಾವ ತಾಯಿಗೂ ಬೇಡ. ನಾವು ಅನುಭವಿಸಿರೋ ಸಂಕಟ ನಾವು ಯಾರಿಗೂ ಬೇಡ ಸರ್. ಅಷ್ಟು ನೋವಾಗ್ತಿದೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಈಗೇನೋ ಒಂದು ಮಗು ಇದೆ, ಅದನ್ನು ನೋಡ್ಕೊಂಡು ಹೇಗೆ ಸಮಾಧಾನವಾಗಿದ್ದೀವಿ. ಅಟ್ಲೀಸ್ಟ್ ಆ ಮಗುನೂ ಇಲ್ಲ. ಇದ್ದದ್ದೇ ಒಂದು ಮಗು ಹೊಂದಿದ್ರೆ ನಮ್ಮ ಸ್ಥಿತಿನ ಯಾರ ಹತ್ರ ಹೇಳ್ಕೊಬೇಕು, ನಾವು ಹೇಗೆ ಅನುಭವಿಸ್ಬೇಕು, ನಾವು ಹೇಗೆ ಬದುಕಬೇಕು ಅನ್ನೋದೇ ನಮ್ಮಿಂದ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ ಸರ್. ಅವ್ರಿಗೆ ತಕ್ಕ ಶಿಕ್ಷೆ ಮಾತ್ರ ಆಗಲೇಬೇಕು ಸರ್. ಸುಮಿತ್ರಾ ಸರ್.